ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತ ಬಂದಾಗ ಹ್ಮ್. KGF ಮೂಲಕ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದಾದಂತವ್ರು. Yes. ಅದೇ ತರದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಸದ್ದಾದಂತವ್ರು. ಹಾ. ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಅಭಿಮಾನಿಗಳಿಗೂ ಕೂಡ ಗೊಂದಲ ಇದೆ. ಹಾ. ಮತ್ತೆ ಅದನ್ನ ಬಿಟ್ಟು ಬೇರೆ ವರ್ಗದವ್ರಿಗೂ ಕೂಡ ಒಂದು ಗೊಂದಲ ಇದೆ. ಹಾ. ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ದಕ್ಕಿದ್ದಾಗೆ ರಾಮಾಯಣ ಹೋಗ್ಬಿಡ್ತಾರೆ. ಹಾ. ಬಾಲಿವುಡ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾ. ಹಾ. ಅಂದ್ರೆ ರಾಮಾಯಣದಲ್ಲಿ ರಾವಣನ್ ಪಾತ್ರ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಎಲ್ಲ ಪ್ರಜೆಗಳು ಕೂಡ ಅವ್ರನ್ನ ಹೀರೋ ಅಂತ ಒಪ್ಕೊಂಡಿದ್ದಾರೆ. ನನ್ನವ್ರು ಇವ್ರು ಅಂತ ಒಪ್ಕೊಂಡಾದ್ಮೇಲೆ ಅವ್ರು ಹೋಗಿ ಬೇರೆ ಸಿನಿಮಾಗ್ ಹೋಗ್ಬಿಟ್ಟು ರಾವಣನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಹಾ. ಬೇರೆ ಲ್ಯಾಂಗ್ವೇಜ್. ಹ್ಮ್. ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಇನ್ಕ್ಲೂಡೆಡ್ ರಾಮಾಯಣದಲ್ಲಿ ಯಶ್ ಅವರು ಕೂಡ ಒಂದು ಭಾಗ. ಭಾಗ ಆಗಿದ್ದಾರೆ. ಏನು ಪ್ರೊಡ್ಯೂಸರ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸರ್ ಅಂತ ಒಂದು ಸುದ್ದಿ ಇದೆ. ಹಾ. ಓಕೆನಾ? ರಾಮಾಯಣದಲ್ಲಿ ಅವ್ರದ್ದು ಏನ್ ಸಂಭಾವನೆ ಇದೆ ಹಾ. ಅದನ್ನಷ್ಟನ್ನು ಕೂಡ ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ನಾನು ಕೂಡ ಒಂದು One ಭಾಗ of the share. Okay. ಶೇರ್ ಅಂತ ಅಂದ್ಬಿಟ್ಟು ಅಂತ ಮಾತುಗಳು ಬರ್ತಾ ಇದೆ. ಹ್ಮ್. ಸೊ ಮುಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರು ಈಗ ನಮ್ಮ ಕನ್ನಡದ ಮೂಲದ ಕರಾವಳಿ ಭಾಗದ ಒಂದು ಅದ್ಭುತವಾದಂತ ಎಲ್ಲ ಆ ಒಂದು ದೈವಗಳನ್ನ ವಿಶ್ವಕ್ಕೆ ಪರಿಚಯ ಮಾಡಿಸಿದ್ರು. ಈಗ ಮುಂದಿನ ದಿನಗಳಲ್ಲಿ ಅವರು ಕೂಡ ಅದೇ ತರದಲ್ಲೇ ಬೇರೆ ಲ್ಯಾಂಗ್ವೇಜಿಗೆ ಹೋಗಿ ಸಿನಿಮಾ ಮಾಡುವಂತದ್ದು ಆಗತ್ತಾ? ಅವರು ಕೂಡ ಅದೇ ತರದಲ್ಲೇ ಬೇರೆ ಲ್ಯಾಂಗ್ವೇಜಿಗೆ ಹೊರಟು ಬಿಡ್ತಾರ ಅನ್ನೋದು. ಸೊ ಅದೇನಿಲ್ಲ, ಅವಕಾಶಗಳು ಬೇರೆ ಲ್ಯಾಂಗ್ವೇಜ್ ಅನ್ನೋದಕ್ಕಿಂತ ನಮ್ಮ ಈಗ ತುಂಬಾ ಹ್ಯೂಜ್ ಆಗಿ ಬೆಳೆದಿದೆ ಇಂಡಸ್ಟ್ರಿ. ಹ್ಮ್ ಹ್ಮ್ ಸೊ ಹ್ಮ್ ನಾವು ಅನ್ಕೊಳ್ಬೇಕಾಗಿರೋದಿಷ್ಟೇ, ಎಲ್ಲರೂ ನಾವು ಭಾರತೀಯ ಸಿನಿಮೀಗರು ಅಥವಾ ಚಿತ್ರತಂಡದವರು ಅಂತ ಅನ್ಕೊಂಡ್ ಮಾಡೋದಾದ್ರೆ ಹ್ಮ್ ಈಸಿ ಆಗುತ್ತೆ, ಏನ್ ಸಮಸ್ಯೆ ಇಲ್ಲ. ಈಗ ಎಲ್ರೂ ಮಾತೆತ್ತಿದ್ರೆ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಮೂವಿ ಅಂತ ಮಾಡ್ತಿದ್ದಾರೆ. ಹ್ಮ್ 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 ಸೊ ನೆಕ್ಸ್ಟ್ ಅಣ್ಣಂದೇ ಅಪ್ಡೇಟ್ ಬಂದಿರೋ ಪ್ರಕಾರ ಹನುಮಾನ್ ಅಂತ ಒಂದು ಸಿನಿಮಾ ಇದೆ, ಹ್ಮ್ ದೈವದ ಒಂದು ಸಿನಿಮಾ. ಅದು ದೇವರಿಗೆ ಸಂಬಂಧಪಟ್ಟಿದ್ದು, ಹನುಮಂತನ ಪಾತ್ರ ಮಾಡ್ತಿದ್ದಾರೆ. ಅದಾದ್ಮೇಲೆ ಶಿವಾಜಿ ಅಂತ ಒಂದು ಪೋಸ್ಟರ್ ನೋಡಿದ್ದೀರಿ, ಹ್ಮ್ ಹ್ಮ್ ಮಾಡ್ತಿದ್ದಾರೆ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ದಾರೆ, ಡೈರೆಕ್ಷನ್ ಮಾಡ್ತಿಲ್ಲ, ಆಕ್ಟ್ ಮಾಡ್ತಿದ್ದಾರೆ. ಓಕೆ. ಅಂದ್ರೆ ಸೊ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲೇ ಹೋಗ್ತಾರೆ. ಅವ್ರು ಮುಂದೆ ಸಿನಿಮಾಗಳನ್ನ ಮಾಡ್ತಾರೆ, ಹ್ಮ್ ಕನ್ನಡದಲ್ಲೂ ಇರ್ತಾರೆ, ಪರಭಾಷೆಯಲ್ಲೂ ನಟಿಸ್ತಾರೆ, ಅಂತ ಗೌರವಯುತ ಪಾತ್ರಗಳನ್ನೇ ನಿಭಾಯಿಸ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ. ಎಸ್ ಸರ್. ಓಕೆ. ಯಾಕೆ ಈ ಮಾತನ್ನ ಕೇಳ್ದೆ ಅಂತಂದ್ರೆ, ಹಾ. ಈಗ ಒಂದು ವರ್ಗ ಇದೆ. ನಮ್ಮ ದರ್ಶನ್ ಅವ್ರಾಗ್ಬೋದು, ಹಾ. 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 ಮತ್ತೆ ನವರಸ ನಾಯಕ ಜಗ್ಗೇಶ್ ಜಗ್ಗೇಶ್. ಅವ್ರಾಗ್ಬೋದು, ರವಿಚಂದ್ರನ್ ಅವ್ರಾಗ್ಬೋದು. ಹ್ಮ್. ಕೆಲವರು ಕನ್ನಡಕ್ಕೆ ಅಂದ್ರೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್‌ಗೆ ಹೋಗ್ಲಿಲ್ಲ. ಹೌದು. ಎಂತ ಅದಕ್ಕಿನ್ನ ದೊಡ್ಡ ಆಫರ್ಸ್‌ಗಳು ಬಂದ್ರು ಕೂಡ ಹೌದು. ಹೌದು. ಕನ್ನಡ ಅನ್ನೋದನ್ನ ಹೊರತುಪಡಿಸಿ ಬೇರೆ ಲ್ಯಾಂಗ್ವೇಜ್‌ಗೆ ಹೋಗ್ಲಿಲ್ಲ. ಹೌದು. ಈಗ ಇದೊಂದು ಸೃಷ್ಟಿ ಆದಾಗ್ಲಿಂದ ಏನ್ ಪ್ಯಾನ್ ಇಂಡಿಯಾ ಅನ್ನೋ ಒಂದು ವರ್ಡ್ ಸೃಷ್ಟಿ ಆದಾಗ್ಲಿಂದ ಹ್ಮ್. ಟಕ್ ಅಂತ ಒಂದ್ ಸಿನಿಮಾ ಹಿಟ್ಟಾಯ್ತು ಅಂದ್ರೆ ನೆಕ್ಸ್ಟ್ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಬಾಲಿವುಡ್ ಅಲ್ಲಿ ಮಾಡ್ತಾರೆ. ಬಾಲಿವುಡ್‌ಗೋ, ಹಾಲಿವುಡ್‌ಗೋ, ಟಾಲಿವುಡ್‌ಗೋ Yes. ಯಾವ್ದಕ್ಕೋ ಒಂದಕ್ಕೆ ಮಾಡ್ತಾ ಇರ್ತಾರೆ. ಹ್ಮ್. ಏನ್ ಅನ್ಸುತ್ತಂದ್ರೆ ನಿಜವಾಗ್ಲೂ ಕಲಾವಿದ್ರು ಅಂತ ಬಂದಾಗ ನಮ್ಮ ಕನ್ನಡದ ಜನ ಒಪ್ಕೊಳ್ಳಿಲ್ಲ ಅಂತಂದ್ರೆ, ಈಗ ತಾವು ಕೂಡ ನೋಡ್ತಾ ಇರ್ತೀರಿ, ನೂರಾರು ಸಿನಿಮಾಗಳು ಬರುತ್ತೆ. ಆ ನೂರಾರು ಸಿನಿಮಾಗಳಲ್ಲಿ ಒಂದು ಕಚ್ಕೊಳ್ಳೋ ಅಂತದ್ದು ಈಗ ಜನರ ಅಭಿರುಚಿನೂ ಕೂಡ ಬದಲಾಗಿದೆ. ಹೌದು. ಆಫ್ಟರ್ ಲಾಕ್‌ಡೌನ್. ಬಿಫೋರ್ ಲಾಕ್‌ಡೌನ್ ಇತ್ತು. ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾನ ಬೇರೆ ತರದಲ್ಲಿ ನೋಡೋರು. ಈಗ ಬೇರೆ ತರದಲ್ಲೇ ನೋಡೋದಕ್ಕೆ ಸ್ಟಾರ್ಟ್ ಹೌದೌದು. ಮಾಡಿದ್ದಾರೆ. ಜಡ್ಜ್ಮೆಂಟ್ ಇಂಚಿಂಚು ಅಬ್ಸರ್ವ್ ಮಾಡ್ತಾರೆ. ಈಗ ತಾವೇ ಹೇಳ್ದಾಗೆ ಇದೇ ಕಾಂತಾರದ ಒಂದೇ ಒಂದು ಬಿಸ್ಲರಿ ಬಾಟಲ್ ಆಚೆ ಈಚೆ ಹೋಗಿದ ತಕ್ಷಣನೇನೆ ಆ ಮಟ್ಟಕ್ಕೆ ಅಬ್ಸರ್ವ್ ಮಾಡಿ ದಿಸ್ ಇಸ್ ಫೇಕ್ ಅಂದ್ರೆ 4ನೇ ಶತಮಾನದಲ್ಲಿ ಈ ತರ ಇತ್ತ ಹಾಗೆ ಹೀಗೆ ಅಂತಂದು ಹೇಳುವಂತ ನಮ್ಮ ಜನಗಳು ಅಷ್ಟು ಜಡ್ಜ್ಮೆಂಟ್ ಮುಂದುವರೆದಿದೆ ಅಂದಾಗ ಯಾಕೆ ಈ ತರ ಆಗ್ಬಾರ್ದು ಅಂತ. ಅದು ಆಕ್ಚುಲಿ ಭಾಷಾಭಿಮಾನ ತುಂಬಾ ದೊಡ್ಡದು. ನಾನು ಹ್ಮ್ ಕೂಡ ಕನ್ನಡದವನೇ ಆಗಿರೋದ್ರಿಂದ ಹೇಳ್ತಿದ್ದೀನಿ. ಬಟ್ ನಾವು ಕನ್ನಡದವರು ಹೇಗೆ ಅಂತಂದ್ರೆ, ಹ್ಮ್ ನಿಜವಾದ ಕನ್ನಡ ಪ್ರೀತಿಸೋರು ಬಹಳ ಕಡಿಮೆ. ಸುಮ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ಕೊಂಡು ಮತ್ತು ಕನ್ನಡ ಪರ ಸಂಘಟನೆಗಳು ಅನ್ಕೊಂಡು ಅವ್ರ ಹ್ಮ್ ಬಾಯಿಲಿ ಕೇಳ್ಬೋದು ಶಬ್ದಗಳು. ಸ್ಟೇಜ್ ಹತ್ರೋ, ಸ್ಟೇಜ್ ಇಳಿರೋ, ಲೈಟ್ ಹಾಕ್ರೋ, ಲೈಟ್ ತೆಗಿರೋ, ಇವೆಲ್ಲ ಇಂಗ್ಲಿಷ್ ಭಾಷೆಗಳೇ ಅಲ್ವಾ? ಹ್ಮ್ ಸೊ ಪರ್ಫೆಕ್ಟ್ ಆಗಿ ಅವರು ಏನು ಕನ್ನಡವನ್ನ ಅವರು ಅಚ್ಚುಕಟ್ಟಾಗಿ ಮಾತಾಡ್ಬೇಕಾದ್ರೆ ಕನ್ನಡ ಶಬ್ದದಲ್ಲೇ ಮಾತನಾಡ್ಬೇಕು. ಹ್ಮ್ ಸೊ ಅದರಿಂದ ಅದು ಯಾರಿಗೂ ಸಾಧ್ಯ ಇಲ್ಲ. ಕನ್ನಡ ಅಭಿಮಾನ ಇರ್ಲಿ. ಕನ್ನಡ ಯಾವತ್ತು ದೊಡ್ಡ ಸ್ಥಾನದಲ್ಲಿದೆ ಸರ್. ಅದು ನನಗೆ ಗೊತ್ತು. ಇತಿಹಾಸದ ಪುಟದಲ್ಲಿ ನಮ್ಮ ಕನ್ನಡದ ಸ್ಥಾನ ಬಹಳ ಎತ್ತರಕ್ಕಿದೆ. ನಾನು ಕನ್ನಡದ ಒಬ್ಬ ಓದುಗನಾಗಿ, ಕನ್ನಡ ಹ್ಮ್ ರೈಟರ್ ಆಗಿ, ಕನ್ನಡದಲ್ಲಿ ಬಹಳಷ್ಟು ಒಂದಷ್ಟು ಕಥೆಗಳನ್ನ ಬರೆದಿದ್ದೀನಿ. ಬಹಳಷ್ಟು ನನ್ನದೇ ಆದಂತಹ ಅನಿಸಿಕೆಗಳನ್ನ ಬರೆದಿಟ್ಕೊಂಡಿದ್ದೀನಿ ನನ್ನ ಲೈಫಿಗೆ ಹ್ಮ್ ಆಗುವಂತದ್ದನ್ನ. ನಾನು ಓದೋದು ಕೂಡ ಹಳಗನ್ನಡನೇ. ಹ್ಮ್ ಸೊ ಆ ತರದ ಅಭಿಮಾನ ನನಗಿದೆ. ಸೊ ನೀವ್ ಹೇಳ್ದಂಗೆ ಇವ್ರು ಮಾಡೋದೇನ್ ತಪ್ಪಲ್ಲ ಆಕ್ಚುಲಿ. ನಮ್ಮ ಕನ್ನಡದವರು ಪಕ್ಕದ ಭಾಷೆಯವ್ರನ್ನ ತುಂಬಾ ಪ್ರೀತಿಯಿಂದ ಕಾಣ್ತಾರೆ, ಹ್ಮ್ ಅಪ್ಕೊಳ್ತಾರೆ.
ಸೊ ಆಗಿದ್ಮೇಲೆ ಅಲ್ಲೂ ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪು, ನಮ್ಮ ಕನ್ನಡದವ್ರನ್ನ ಬೆಳೆಸೋದ್ರಲ್ಲಿ ಏನ್ ತಪ್ಪು, ಅಲ್ಲೂ ಕೆಲಸ ಮಾಡಬಾರ್ದಂತ ಏನಾದ್ರು ಇದೆಯಾ? ಓಕೆ. ಇಲ್ಲ, ಇಲ್ಲ. ನಾನು ಏನಕ್ಕೋಸ್ಕರ ಈ ಒಂದು ಕ್ವೆಶ್ಚನ್‌ನ ರೈಸ್ ಮಾಡಿದೆ ಅಂದ್ರೆ, ಹ್ಮ್ ಈಗ ಬೇರೆ ಭಾಷೆಯ ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಆಗ್ಬೋದು, ಹ್ಮ್ ನಮ್ಮ ತೆಲಂಗಾಣ ಆಗ್ಬೋದು, ಹ್ಮ್ ಹೈದರಾಬಾದ್ ಆಗ್ಬೋದು, ಮತ್ತೆ ಮಹಾರಾಷ್ಟ್ರ ಆಗ್ಬೋದು. ನಮ್ಮ ಕರ್ನಾಟಕದ ಸುತ್ತಮುತ್ತಲಿನ ಅಂದ್ರೆ ರಾಜ್ಯಗಳೇನಿದ್ದಾವೆ, ಹ್ಮ್ ಇದರಲ್ಲಿ ತಮಿಳ್ನಾಡು ಅಂತ ಬಂದಾಗ ಇವತ್ತಿಗೂ ಕೂಡ ಬಗೆಹರಿಯದಂತಹ ಒಂದು ಸಮಸ್ಯೆ ಸಮಸ್ಯೆ ಕಾವೇರಿ. ಕಾವೇರಿ ಹೋರಾಟ. ಹೌದು. ಇನ್ನು ಮಹಾರಾಷ್ಟ್ರ ಅಂತ ಬಂದಾಗ ಇವತ್ತಿಗೂ ಕೂಡ ಗಡಿನಾಡು. ಬಗೆಹರಿಯಂತದ್ದು ಗಡಿನಾಡು ಸಮಸ್ಯೆ, ಹ್ಮ್. ಬೆಳಗಾವಿ ನಮ್ದು ಆ, ಅಂತ ಅಂದ್ಬಿಟ್ಟು ಇವತ್ತಿಗೂ ಕೂಡ ಹೋರಾಡ್ತಾ ಹೌದು. ಇರ್ತಕ್ಕಂಥದ್ದು. ಇನ್ನು ತೆಲಂಗಾಣ, ಹೈದರಾಬಾದ್ ಅಂತ ಬಂದಾಗ ನಮ್ಮ ಹೀರೋಗಳು ಶ್ರೇಷ್ಠ, ನಿಮ್ಮ ಹೀರೋಗಳು ಹಂಗೆ, ನಮ್ಮ ಹೀರೋಗಳು ಹಿಂಗೆ, ನಿಮ್ಮ ಹೀರೋಗಳ ಈ ಈ ಈ ಒಂದು ಕಾಂಟ್ರವರ್ಸಿಸೇ ಆಗ್ತಾ ಇದೆ. Yes. ಅಂದ್ರೆ ಮತ್ತೆ ಹೀರೋಗಳು ಕೂಡ ಹಾಗೆ ಬಲವಾಗಿ ನಿಂತ್ಕೊಂಡಿದ್ದಾರೆ. ಹೌದು. ಈಗ ಫಾರ್ ಎಕ್ಸಾಂಪಲ್ ಕಾವೇರಿ ಹೋರಾಟ ತಮಿಳ್ನಾಡು ಅಂತ ಬಂದಾಗ ರಜನಿಕಾಂತ್ ಅವರು ಇವತ್ತಿನವರೆಗೂ ಕೂಡ ಹ್ಮ್ ತಮಿಳ್ನಾಡಿಗೆ ಸೀಮಿತವಾದಂತದ್ದು ಅನ್ನೋ ಒಂದು ಹೇಳಿಕೆಗಳನ್ನೇ ಕೊಟ್ಟಿದ್ದಾರೆ. ಕೆಲವೆಲ್ಲ ಹಿಂದೆ ನೋಡಿದಾಗ ಹ್ಮ್ ರಜನಿಕಾಂತ್ ಅವರು ಇಲ್ಲ ನಮ್ಮ ತಮಿಳ್ನಾಡಿಗೋಸ್ಕರ ಕಾವೇರಿ ನೀರು ಬರ್ಲೇಬೇಕು ಅಂತ ಅಂದ್ಬಿಟ್ಟು ಉಗ್ರವಾದ ಹೋರಾಟ ಮಾಡಿದಂತದ್ದಿದೆ. ಹ್ಮ್ ಆಗ ಇದ್ದಂತದ್ದು ಅಂದ್ರೆ ರಾಜ್‌ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಶಂಕರ್ ನಾಗ್ ಅವರಾಗ್ಬೋದು, ಅಂಬರೀಷ್ ಅವರಾಗ್ಬೋದು, ಅವ್ರಿಗಿದ್ದಂತ ಭಾಷಾಭಿಮಾನ, ಹ್ಮ್ ಅವ್ರಿಗಿದ್ದಂತಹ ಒಂದು ಕನ್ನಡದ ಮೇಲೆ ಇರ್ತಕ್ಕಂತ ಒಂದು ಹಿಡಿತ, ಹ್ಮ್ ಕನ್ನಡದ ಪ್ರೇಕ್ಷಕರ ಮೇಲೆ ಇದ್ದಂತ ಗೌರವ, ಮತ್ತೆ ಕರ್ನಾಟಕದ ಮೇಲೆ ತೋರಿಸ್ತಾ ಇದ್ದಂತ ಒಂದು ಅಭಿಮಾನ, ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗ್ತಾ ಇದೆ. ಈಗ ಬೇರೆ ರಾಜ್ಯದ ಹೀರೋಗಳು ಅಂತ ಬಂದಾಗ ಅವರ ರಾಜ್ಯವನ್ನ ಅಥವಾ ಆ ರಾಜ್ಯದ ಜನರನ್ನ, ಆ ಪ್ರೇಕ್ಷಕರನ್ನ ಮತ್ತೆ ಅಲ್ಲಿನ ಸಮಸ್ಯೆಗಳನ್ನ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಎತ್ತಿ ನಿಲ್ಲುವಂತ ಪ್ರಯತ್ನ ಮಾಡ್ತಾರೆ. ಎದ್ದು ನಿಲ್ಲುವಂತ ಪ್ರಯತ್ನ. ನಮ್ಮ ಹೀರೋಗಳಲ್ಲಿ ಯಾಕ ಒಂದು ಇದು ಆಗ್ತಾ ಇಲ್ಲ ಅನ್ನೋದು ಸುಮಾರು ಜನಗಳ ಪ್ರಶ್ನೆ ಇದು. ಆ ಸರ್ ಅದೇ ಅವ್ರವ್ರು ಬ್ಯುಸಿ ಆಗಿರೋದ್ರಿಂದ ಓಡಾಡಕ್ ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ಹ್ಮ್. ಸೊ ಸುಮಾರು ಸರಿ ಒಂದೊಂದ್ ಸರಿ ಎಲ್ಲಾ ಸೇರಿದ್ದಾರೆ. ಅಲ್ಲ ಮೊದ್ಲು ಸೇರಿರೋದು ಮೊದ್ಲು ಉಂಟು. ಸೇರಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದ್ ಅದೇ ಕಡೆ ಅದೇ ಕಮ್ಮಿ ಆಗ್ತಾ ಅದೇ ಇದೆ. ಕೆಲಸದ ಒತ್ತಡಗಳಿಂದನೋ ಕೆಲಸ ಮಾಡೋದ್ರಿಂದನೋ ನೋಡೋಣ ಇನ್ ಮುಂದೆ ಜವಾಬ್ದಾರಿ ಜಾಸ್ತಿ ಆಗಿ ಕನ್ನಡ ಪರವಾಗಿ ಹ್ಮ್. ನಿಂತು ಕನ್ನಡವನ್ನ ಉಳಿಸೋ ಪ್ರಯತ್ನ. ಕನ್ನಡ ಉಳಿಯುತ್ತೆ, ಯಾವತ್ತಿಗೂ ಉಳಿಯುತ್ತೆ ಹಾ. ಸರ್, ಅದನ್ನ ನಾವು ಉಳಿಸೋದೇನು ಅವಶ್ಯಕತೆ ಹೌದು. ಇಲ್ಲ. ಬಟ್ ಅಲ್ಲಿ ಇಲ್ಲಿ ನಮ್ ಮೂಲದ್ದು ಏನಿದೆಯೋ ಅದನ್ನ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅಷ್ಟೇ. ಹ್ಮ್. ಬಟ್ ನೀರ್ ಕೊಟ್ರೆ ಏನ್ ತೊಂದ್ರೆ ಇಲ್ಲ, ನಮಗೂ ಆಗಿ ಅವ್ರಿಗೂ ಹೋಗ್ಲಿ ನೀರ್ ಅಷ್ಟೇ, ಇನ್ನೇನಿಲ್ಲ. ಆ ಸೊ ಎಲ್ರೂ ಈ ಪರವಾಗಿ ಧ್ವನಿ ಎತ್ತಲಿ, ಎಲ್ರೂ ಈ ಪರವಾಗಿ ಹೋರಾಡುವಂತ ಮನೋಭಾವ ಬರ್ಲಿ ಅನ್ನೋದು ಕೂಡ ನನ್ನ ಆಶಯ. ನಾನು ಕೂಡ ಮುಂದೆ ನಾನು ಕನ್ನಡಿಗರ ಪರವಾಗೇ ಇರ್ತೀನಿ. ಹ. ಮತ್ತೆ ಎಲ್ಲಾ ಕಡೆನೂ ನಮ್ಮ ಕನ್ನಡದ ನಟರು ಈಗ ಹೆಂಗೆ ಈಗ ಸ್ಟಾರ್ ಕಾಸ್ಟ್ ಗಳಲ್ಲಿ ಹ್ಮ್. ಹೋದ್ರೆ ಹೈದರಾಬಾದ್ ಅಲ್ಲಿ ನಾವೇ ದೊಡ್ಡವರು ಅನ್ನೋ ಹ್ಮ್. ಆಗಿದಾರೋ, ಹ್ಮ್. ಹಂಗೂ ನಮ್ಮಲ್ಲೂ ಬೆಳಿಲಿ, ನಮ್ಮಲ್ಲೂ ಅಲ್ಲ ಎತ್ತರಕ್ಕೆ ಬೆಳೆದ್ ಹೋಗ್ಲಿ. ಆಗೋಗ್ಬಿಟ್ಟಿದೆ ಬ್ರದರ್. ನಾನ್ ಹೇಳ್ತಾ ಇರೋದು ಆ, ಬೆಳೆದ್ ಆಗೋಗ್ಬಿಟ್ಟಿದೆ. ಹ್ಮ್ ನೀವ್ ಅದೇ ನಮ್ಮ ಕರ್ನಾಟಕದವರು ತೆಲುಗಿನ ಹೀರೋಗಳನ್ನ ಕರ್ಕೊಂಬಂದ್ ಇಲ್ಲಿ ವಿಲನ್ ಮಾಡ್ಲಿ ನೋಡೋಣ. ಎಸ್ ಈಗ ನಮ್ ಎಸ್ ಎಸ್ ಕರ್ನಾಟಕದಲ್ಲಿ ನಮ್ಮ ದುನಿಯಾ ವಿಜಯ್ ಅವರು ಹೋಗಿದ್ದಾರೆ, ಹಾ ವಿಲನ್ ಆಗಿ ಹಾ ಮಾಡಿದ್ದಾರೆ. ಹೌದು ಸುದೀಪ್ ಅವ್ರು ಮಾಡಿದ್ದಾರೆ. ಹೌದು ಯಶ್ ಅವ್ರು ಮಾಡ್ತಾ ಇದ್ದಾರೆ. ಹೌದು ಪ್ರತಿಯೊಬ್ರು ಅಂದ್ರೆ ಪ್ಯಾನ್ ಇಂಡಿಯಾದಲ್ಲಿ ಹೆಸರು ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಎಲ್ಲಾ ರಂಗದಲ್ಲೂ ನಮ್ಮ ಉಪೇಂದ್ರ ಅವರು ಹೌದು ವಿಲನ್ ಆಗಿ ಮಾಡಿದ್ದಾರೆ. ಹೌದು ಸೊ ಹಿಂಗ್ ಎಲ್ಲಾ ರಂಗದಲ್ಲೂ ಗುರ್ತಿಸ್ಕೊಂತಾ ಇರ್ತಕ್ಕಂಥವ್ರು ಟಕ್ ಅಂತ ಬೇರೆ ಸಿನಿಮಾದಲ್ಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ವಿಲನ್ ಆಗಿ ಮಾಡಿರೋದೇ ಜಾಸ್ತಿ. ಹೌದು ಅವ್ರನ್ನ ಹೀರೋ ಆಗಿ ಬಿಂಬಿಸಿರೋದೇ ಕಮ್ಮಿ ಹೌದು ಟೋಟಲಿ. ಅದೇ ಬೇರೆ ರಂಗದವ್ರನ್ನ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಯಾಕೆ ತೋರ್ಸೋದಕ್ ಆಗ್ತಾ ಇಲ್ಲ? ಹೌದು. ಎಲ್ಲೋ ಒಂದ್ ಕಡೆ ಅವ್ರು ಬರಲ್ಲ ಅಂತ ಇದ್ದಾರಾ? ಅಥವಾ ಅಥವಾ ಇವ್ರಿಗೆ ಇವರು ಅವ್ರ ಮೇಲಿರೋ ಗೌರವ ಜಾಸ್ತಿ ಇದೆಯಾ? ಅದು ನನಗೂ ಗೊತ್ತಿಲ್ಲ ಸರ್, ಬಟ್ ಮೋಸ್ಟ್ಲಿ ಇದ್ರೆ ಇರಬಹುದೇನೋ. ಹ. ಅವ್ರು ಒಪ್ಕೊಳ್ಳದೆ ಇರೋದು ಕಾರಣ ಇರಬಹುದು, ಅಥವಾ ಇವರು ಅವ್ರನ್ನ ಕರೆಸೋ ಅಂತ ಹ್ಮ್. ಎಬಿಲಿಟಿ ಇಲ್ವೋ ಏನೋ ಇಲ್ಲ. ಗೊತ್ತಿಲ್ಲ. ಬಟ್ ನನಗೆ ಗ್ರೇಟ್ ಅನ್ಸಿದ್ದು ಏನಂದ್ರೆ ನಮ್ಮ ಕಾಂತಾರದಲ್ಲಿ ಗುಲ್ಶನ್ ದೇವಯ್ಯ ಅನ್ನೋರ್ನ, ಯೆಸ್. ಅವರು ನಮ್ಮ ಕರ್ನಾಟಕದವರೇ, ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಹೌದು. ಬಾಲಿವುಡ್ ಅಲ್ಲಿ ಸುಮಾರು ಸಿನಿಮಾಗಳಲ್ಲಿ ಹೀರೋ ಅವರು. ಹೌದು. ಮೆಟ್ರೋ ಅಂತ ಒಂದಿದೆ, 8 PM ಅಂತ ಒಂದು ಸಿನಿಮಾ ಇದೆ, ಹೌದೌದು. ಸುಮಾರು ಸಿನಿಮಾ ಇದೆ. ಅವ್ರನ್ನ ಕರ್ಕೊಂಡ್ಬಂದು ವಿಲನ್ ಮಾಡಿದ್ರು, ಒಂದು ಒಳ್ಳೆ ಪಾತ್ರ ಕೊಟ್ರು. ಸೊ ನನಗೆ ಇದಕ್ಕೊಂದು ಹೆಮ್ಮೆ ಇದೆ, ಖುಷಿ ಇದೆ. ಹೌದು. ಸೊ ನೆಕ್ಸ್ಟ್ ಇದೇ ತರ ಬಂದು ಬೇರೆಯವ್ರು ಬಂದು ಕೆಲಸ ಮಾಡೋಂಗ ಆಗುತ್ತೆ ಅಂತ ನನಗೆ ಹೌದು. ಅನ್ಸಿದೆ. ಹ್ಮ್. ಸೊ ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡೋಣ ಸರ್. ಹೌದು. ಅಲ್ಲ ಇಲ್ಲಿ ನಮ್ ಕರ್ನಾಟಕದಲ್ಲಿ ಉಪೇಂದ್ರ ಅವರು ಅಂತ ಬಂದಾಗ ಹಾ ವರ್ಲ್ಡ್ ಅಲ್ಲಿ 7ನೇ ಸ್ಥಾನದಲ್ಲಿ ಹೌದು ಇರ್ತಕ್ಕಂಥ ಹೌದು, ಒಬ್ಬ ಎಂತ ಡೈರೆಕ್ಟರ್. ನಿರ್ದೇಶಕರು ಹೌದು ಅಲ್ವಾ? ವರ್ಲ್ಡ್ ಅಲ್ಲಿ ಹೌದು ಎಂತೆಂತ ಲೆಜೆಂಡ್ ಗಳಿರ್ಬೋದು. ಸೊ ಹೌದೌದು ಅಂತ ಲೆಜೆಂಡ್ ಗಳನ್ನ ಎದುರಾಕೊಂಡು ನಿಂತ್ಕೊಂಡು ಇವ್ರು ಮಾಡಿರ್ತಕ್ಕಂಥ ವಿಭಿನ್ನವಾದಂತ ಚಿತ್ರೀಕರಣ ಆಗ್ಬೋದು, ಆ ಒಂದು ಕತೆ ಅಣ್ಕೊಂಡು ಹೋಗಿರೋ ರೀತಿ ರಿವಾಜ್ಗಳಾಗ್ಬೋದು, 7ನೇ ಸ್ಥಾನಕ್ಕೆ ತಮ್ಮನ್ನ ನಿಲ್ಸಿದೆ. ಹೌದು ಇನ್ನು ರಿಷಬ್ ಶೆಟ್ಟಿ ಅವರು ಕೂಡ ಅಬ್ಸಲ್ಯೂಟ್ಲಿ ಬಂದೇ ಬರ್ತಾರೆ. ಹೌದು ಆ ಒಂದು ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಸೇರ್ಪಡೆ ಆಗ್ತಾರೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇಂಥವ್ರೆಲ್ಲರೂ ಕೂಡ ನಮ್ ಕರ್ನಾಟಕದಲ್ಲಿ ಫೇಮಸ್ ಅನ್ನೋ ಒಂದು ಅವ್ರಿಗೆ ದೊಡ್ಡ ಮಟ್ಟದ ಒಂದು ಹೆಸರಿದೆ. ಹೌದು ಎಲ್ಲ ಉಪೇಂದ್ರ ಅವ್ರಾಗ್ಬೋದು, ಸುದೀಪ್ ಅವ್ರಾಗ್ಬೋದು. ಸುದೀಪ್ ಅವರು ಅಂತ ಬಂದ್ರೆ ಬಿಗ್ ಬಾಸ್ ಸುದೀಪ್ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾರು ತಗೊಳ್ಲಿಕ್ಕೆ ಸೂಟ್ ಆಗೋದೇ ಇಲ್ಲ ಅನ್ನೋ ಮಟ್ಟದ ಫೇಮಸ್ ಅವ್ರು. ಹೌದು ಓಕೆನಾ? ಅದನ್ನ ಬಿಟ್ರೆ ಕ್ಯಾರೆಕ್ಟರ್ ಎಂತೆಂತ ಮಾಡ್ಕೊಂಡ್ ಬಂದಿದ್ದಾರೆ.
ಹೌದು. ಸ್ವಾತಿ ಮುತ್ತುಲ್ಲಿ ಅಮಾಯಕ ಸುದೀಪ್ ಆಗಿರ್ತಾರೆ, ಹುಚ್ಚಾದಲ್ಲಿ ಹುಚ್ಚ ಸುದೀಪ್ ಆಗಿರ್ತಾರೆ, ಹಾ, ಕಿಚ್ಚಾದಲ್ಲಿ ಕಿಚ್ಚ ಸುದೀಪ್ ಹೌದು, ಆಗೋಗ್ಬಿಡ್ತಾರೆ. ಅಂದ್ರೆ ಈ ತರ ಬಂದಂತವ್ರು ಇವರೆಲ್ಲ. ಹೌದು. ಇಷ್ಟು ಫೇಮಸ್ ಆಗಿ ನಮ್ ಕರ್ನಾಟಕದಲ್ಲೇನೆ ಜನಗಳು ಒಪ್ಕೊಂಡಿದ್ದಾರೆ ಹ್ಮ್. ಅಲ್ವಾ? ಬೇರೆ ರಾಜ್ಯಕ್ಕೆ ಹೋಗಿ ವಿಲನ್ ಆಗಿ ಮಾಡುವಂತ ಅವಶ್ಯಕತೆ ಇದೆಯಾ? ಸೊ ಇಲ್ಲ, ಅವ್ರ ಒಂದು ಅಪ್ರೋಚ್ ಹಂಗಿರುತ್ತೆ. ಬಂದ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಆಗಲ್ಲ ಅನ್ನೋ ಮನೋಭಾವದವ್ರು ನಮ್ಮ ಕನ್ನಡ ನಟರು ಮೋಸ್ಟ್ಲಿ. ಸೊ ಇವ್ರು ಒಪ್ಕೊಂಡು ಹೋಗಿ ಮಾಡಿದ್ದು ಇವ್ರು ದೊಡ್ಡತನ, ಅವ್ರು ಕರೆದಿದ್ದು ಅವರು ದೊಡ್ಡತನ. ಹ್ಮ್. ಸೊ ಬಟ್ ಆಗಲ್ಲ ಅನ್ನೋ ಮಾತಿಗೆ ಮಾಡಿರಬಹುದು, ಅಥವಾ ಇವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು, ನಿಮ್ಗೆ ಆ ಪಾತ್ರ ಸೂಕ್ತ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿರಬಹುದು. ಅದು ಅವ್ರ ವೈಯಕ್ತಿಕ ಆಗುತ್ತೆ. ವೈಯಕ್ತಿಕ ಸೊ ಈಗ ವಿಚಾರ. ನಾವು ಅದನ್ನ ಜಾಸ್ತಿ ಕೆದಕೋಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಮೋಸ್ಟ್ಲಿ ಅವ್ರ ರಿಕ್ವೆಸ್ಟ್ ಇವರಿಗೆ ದೊಡ್ಡದನ್ಸಿ ಹೋಗಿ ಮಾಡಿದ್ರೇನೋ ಅಂತ ನನಗೊಂದು ಅನಿಸ್ತಿದೆ ಸರ್, ಅಷ್ಟೇ, ಇನ್ನೇನಿಲ್ಲ. ಖಂಡಿತವಾಗಿ ಸತ್ಯ. ಯಾಕೆಂದ್ರೆ ಖಂಡಿತವಾಗಿ ಆ, ರಿಕ್ವೆಸ್ಟಿಗೆ ಏನ್ ಹೌದು, ಬೇಕಾದ್ರೂ ಮಾಡುವಂತವ್ರು ನಮ್ಮ ಹೌದೌದು. ಕನ್ನಡಿಗರು ಅನ್ನೋದಕ್ಕೆ ಅದು ದೊಡ್ಡ ಉದಾಹರಣೆ ನಿಜವಾಗ್ಲು. ಅಂತ Yes. 7ನೇ ಸ್ಥಾನದಲ್ಲಿರೋ ಒಬ್ಬ ನಿರ್ದೇಶಕ. ನಿರ್ದೇಶಕ ಹೋಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ ಅಂತಂದ್ರೆ, ಆ ವ್ಯಕ್ತಿ ಮೇಲೆ ಗೌರವಕ್ಕೆ ಅವ್ರು ಬಂದು ಕೇಳಿರ್ತಾರೆ, ಸರ್ ಪ್ಲೀಸ್ ಬಂದ್ ಮಾಡಿ ಅಂತ. ಸೊ ಹೌದು. ಅದಕ್ಕಾಗಲ್ಲ ಅನ್ನೋ ಒಂದು ಮನೋಭಾವ ಇರೋರು ನಮ್ಮ ಕನ್ನಡಿಗರು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿ ಸತ್ಯ. ಇಲ್ಲ, ಬಹಳ ಸ್ಪಷ್ಟವಾದಂತ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ರಿ ತಾವು. ಎಲ್ಲೂನು ಏನೇ ಕೇಳಿದ್ರು ಕೂಡ ಬಹಳ ಸುಲಲಿತವಾಗಿ ಆನ್ಸರ್ ಮಾಡಿದ್ರಿ. ಇನ್ನು ಮುಂದಿನ ದಿನಗಳಲ್ಲಿ ತಾವು ಕೂಡ ಏನೇನು ಈಗ ಪ್ರಾಜೆಕ್ಟ್ಸ್ ಗಳಿದೆ ಅಥವಾ ಮಾಡ್ತಾ ಇದ್ದೀರಿ, ಈಗ Yes. ವರ್ಕಿಂಗ್ ನಡೀತಾ ಇದೆ, ಎಲ್ಲದಕ್ಕೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮನ್ನ ನೋಡ್ತಾ ಇದ್ರೆ ಅದೇ ನಮ್ಮ ಕೊಲಿಗ್ ಹೇಳ್ತಾ ಇದ್ದಾಗೆ ಹ್ಮ್. ಒಂಥರ ಆ ದೈವಿಕ ಭಾವನೆಗಳು ಎದ್ದು ಕಾಣಿಸುತ್ತೆ. ಥ್ಯಾಂಕ್ ಯು ಸರ್. ಓಕೆನಾ? ಖಂಡಿತವಾಗಿ Thank you, ಮುಂದಿನ thank you. ದಿನದಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ. Yes. ನಮ್ಮ ವೀಕ್ಷಕರ ಪರವಾಗಿ ಕೂಡ ಕೇಳೋದದೇ. ಈ ಎಲ್ಲವನ್ನೂ ಕೂಡ ನಿಮ್ಮನ್ನ ಕೇಳದೇ ಇರುವಂತ ಕ್ವಶನ್ಸು ಪಾಪ ಕೇಳ್ಬಿಟ್ವಿ. ನಿಮ್ಗೆ ಅದ್ರ ಅವಶ್ಯಕತೆ ಇರ್ಲಿಲ್ಲ. ಆ ಕ್ವಶನ್ಸ್ ಕೇಳಿದ್ರಿ, ಅದಕ್ಕೂ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಆ, ಒಂದು ಭಾಷಾಭಿಮಾನ ಚೆನ್ನಾಗಿದೆ ನಿಮ್ಮಲ್ಲಿ. Yes. ಒಳ್ಳೇದಾಗ್ಲಿ. ಕನ್ನಡದವನಲ್ಲ ಸರ್, ಬೇಕೇ ಬೇಕು. ಹೌದು. ಅದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಆ ಒಂದು ಭಾಗದಲ್ಲಿ ಏನಿದೆ, Yes. ಕನ್ನಡನ ಇವತ್ತಿಗೂ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು. ಕಡೆಯದಾಗಿ ನಂದು ಕಾಂತಾರದ ಒಂದು ಪ್ರಶ್ನೆ ಉಳಿದಿದೆ, ಅದನ್ನ Yes. ಕೇಳ್ಬಿಡ್ತೇನೆ. ಹೇಳಿ ಸರ್. ಏನಪ್ಪಾ ಅಂದ್ರೆ, ತುಳು ಭಾಷೆ ಅನ್ನೋದು ಈಗ ಮ್, ಮೊದಲು ಕನ್ನಡ ಅನ್ನೋದು ಉಟ್ಕೊಂಡಿದ್ದು ಹೆಂಗೆ ಮೂಲ ಕನ್ನಡ, ಕನ್ನಡ, ಹಳೆಗನ್ನಡ, ಹೌದು. ಹೊಸಗನ್ನಡ ಇದೆಲ್ಲ ಬಂತು. ಅದ್ರಲ್ಲಿ ಒಂದು ಅವಿಭಾಜ್ಯ ಅಂಗ ತುಳು ಕನ್ನಡ ಹೌದು. ಅಲ್ವಾ? ಆದ್ರೆ ಕಾಂತಾರದಲ್ಲಿ ಈಗ ಗೊತ್ತಿಲ್ಲ ಶಿವನೇ ಸಾಂಗ್ ಅಲ್ಲೂ ಕೂಡ ತುಳುನೇ ಹಾ. ಬಳಸಿದ್ದಾರೆ. ಹಾ. ಅದಾದ್ಮೇಲೆ ದೈವಗಳ ಹತ್ರ ಹ್ಮ್. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಬಗ್ಗೆ ಬಿಡಿ, ಅದ್ರದ್ದು ಹಾ. ಮಾತಾಡೋದಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಹೋಗಿದೆ ಅದು. ಹ್ಮ್. ಆ ದೈವಗಳು ಕೂಡ ತುಳುಲೇ ಮಾತಾಡುವಂಥದ್ದು. ಹೌದು. ಅಂದ್ರೆ ಇವರು ಇತಿಹಾಸ ಕೆದಕಿದ್ದಾರೆ, ಕೆದಕಿನೇ ಮಾಡಿರೋದು ಅಂತ ತಾವು ಹೇಳಿದ್ರಿಂದ ನಾನು ಕೇಳ್ತಾ ಇರೋದು ಈ ಕ್ವಶನ್. ಹ್ಮ್. ಮೂಲ ದೇವರುಗಳು ಅಂತ ಬಂದಾಗ, ದೈವಗಳು ಅಂತ ಬಂದಾಗ ತುಳುಲೇ ಮಾತಾಡ್ತಾ ಇದ್ರ ಅಂತ. ಹಾ, ಈಗ ಆಕ್ಚುಲಿ ಚಾಮುಂಡಿ ಅನ್ನೋ ಒಂದು ಚಾವುಂಡಿ, ಕಾರ್ಯಕ್ರಮ. ಚಾವುಂಡಿ. ಚಾಮುಂಡಿ ಅದೇ ಚಾಮುಂಡಿ ಹಾ, ಅನ್ಕೊಂಡೆ. ಹೌದು. ಹಾ, ಅದಾಗ್ಬೋದು. ಕೊರಗಜ್ಜ ಪಂಜುರ್ಲಿ ಏನಿದಾವೆ, ಹಾ. ಆ, ಅವೆಲ್ಲ ಮೂಲ ದೇವರುಗಳು ಅಂತ ಬಂದಾಗ ತುಳುಲೇ ಮಾತಾಡ್ತಾ ಇದ್ವಾ ಅಂತ. ಮೋಸ್ಟ್ಲಿ ಆ ಭಾಗಕ್ಕೆ ಅದೇ ಮಾತೃಭಾಷೆ ಇತ್ತೇನೋ, ತುಳುನಾಡು ಅಂತ ಕರೆಯೋದಕ್ಕೆ ಕಾರಣನೇ ಅದು ಹ್ಮ್. ಅಲ್ವಾ? ಆ ತುಳು ಭಾಷೆಯಲ್ಲಿ ಪ್ರಾಮುಖ್ಯತೆ ಇರೋದ್ರಿಂದ, ಆ ಭಾಗದ ಒಂದು ರಕ್ಷಣೆ ಮಾಡುವಂತ ದೈವಗಳಾಗಿರೋದ್ರಿಂದ, ಸೊ ಆ ಕರಾವಳಿ ಭಾಗದಲ್ಲಿ ತುಳು ಯಥೇಚ್ಛವಾಗಿ ಆ ಆ ಮೊದಲ ಕಾಲದಿಂದನೂ ಇದೆ. ಸೊ ಅದನ್ನ ಇತಿಹಾಸ ತೆಗೆದಿದ್ದಾರೆ, ಕೇಳಿದ್ದಾರೆ. ಹ್ಮ್. ಸೊ ದೈವಗಳು ಈಗ ಅಲ್ಲಿ ಹೋಗಿ ತೊಂದರೆಗಳನ್ನು ಹೇಳ್ಕೊಳ್ಳೋರು ಕೂಡ ತುಳು ಭಾಷಿಗರು. ಹ್ಮ್. ಮತ್ತೆ ಅವ್ರಿಗೆ ಹೇಳ್ಬೇಕಾಗಿರೋ ಭಾಷೆನೇ ತುಳು ಆಗಿರೋದ್ರಿಂದ ಅಣ್ಣ ಸ್ಪಷ್ಟವಾಗಿ ಹೇಳಿದ್ರು, ಬಟ್ ಇದನ್ನ ಕನ್ನಡದಲ್ಲಿ ಮಾಡಬಹುದು ಅಂತ. ಕನ್ನಡದಲ್ಲಿ ಮಾಡಿದ್ರೆ ದೈವಕ್ಕೆ ಅವಮಾನ ಆಗ್ತದೆ. ಹ್ಮ್. ಅದು ಹೇಗೆ ಅಂತಂದ್ರೆ, ಮೊದಲಿಂದನೂ ನಡ್ಕೊಂಡ್ ಬಂದಿರೋ ಆಚರಣೆ, ಯಾವುದಕ್ಕೂ ಮೂಲಕ್ಕೆ ತೊಂದರೆ ಆಗಬಾರ್ದು. ಮಂಗಳೂರು ಕನ್ನಡದಲ್ಲಿ ಮಾಡಿದ್ದಾರೆ ಈ ಸಿನಿಮಾನ, ಪೂರ್ತಿ ಕರಾವಳಿ ಭಾಗದಾಗಿ ಮಾಡಿಲ್ಲ. ಸ್ವಲ್ಪ ಅರ್ಥವಾಗ್ಲಿ ಅಂತೇಳಿ ಮಂಗಳೂರು ಭಾಷೆ ಆದ್ರೂ ನಮಗೆ ಕನ್ನಡ ತುಳು ಎರಡನ್ನೂ, ಅದು ಆಕ್ಚುಲಿ ಮೂಲ ಭಾಷೆ ಜಾನಪದ ತುಳುವಲ್ಲಿ ಇರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಗೊತ್ತಿಲ್ಲ ಶಿವನೇ ಗೊತ್ತಿಜ್ಜಿ ಶಿವನೇ ಅಂತ ಹೇಳ್ಬೇಕು, ಆ ತರದ ಪ್ರಯತ್ನ ಮಾಡಿದ್ದಾರೆ. ಸೊ ಭಾಷೆಗೆ ಏನು ಇದಿಲ್ಲ ಸರ್, ಅದು ನಮ್ಮ ಕನ್ನಡದ ಒಂದು ಅಂಶನೇ ತುಳು ಭಾಷೆ ಅನ್ನೋದು. ಹೌದು. ಕರಾವಳಿ ಭಾಗದ ಭಾಷೆ ಅಷ್ಟೇ. ನಮಗೂ ಬಹಳ ಪ್ರೀತಿ ಇದೆ ತುಳು ಭಾಷೆ ಮೇಲೆ. ಸೊ ಅದು ವಿಶ್ವ ಭಾಷೆ ಆದ್ರೂ ಏನ್ ಸಮಸ್ಯೆ ಇಲ್ಲ, ನಮ್ಮ ಕನ್ನಡಕ್ಕೆ ಗೌರವ ಅಷ್ಟೇ, ಇನ್ನೇನಿಲ್ಲ ಸರ್. ಖಂಡಿತವಾಗಿ ಥ್ಯಾಂಕ್ ಯು. ಇಲ್ಲಿವರೆಗೂ ಬಹಳ ಅದ್ಭುತವಾದಂತ ಒಂದು ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ರು. ಏನೇ ಕೇಳಿದ್ರು ಕಾಂತಾರದ ಬಗ್ಗೆ, ಅದು ದಂತಕಥೆನೆ ಬಿಡಿ. ಆ ದಂತಕಥೆಯ ಬಗ್ಗೆ ವಿವರವಾಗಿ ವಿಭಿನ್ನವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ರಿ. ಬಹಳ ಖುಷಿ ಆಯ್ತು. ತುಂಬಾ ದೊಡ್ಡ ದೊಡ್ಡ ಆಫರ್ಗಳು ಸಿಗ್ಲಿ. ರಿಷಬ್ ಶೆಟ್ಟಿ ಅವರು ಒಂದು ಹೇಳಿದ್ದಾರೆ, ಅಂದ್ರೆ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಇದೆ ಥೀಮು, ಹ್ಮ್.
ಟ್ಯಾಲೆಂಟೆಡ್ಸ್ ಯಾರೇ ಆದ್ರೂ ಕೂಡ ಅವ್ರನ್ನ ಏನಂತಾರೆ ಈ ಕಬ್ಬು ಹೌದು ಆ ಜಲ ಹಿಂಡ್ಬೇಕು. ಹಿಂಡದಂಗ್ ಹಿಂಡು ಬಿಡ್ತಾರೆ. ಹಾ. ಕಲಾವಿದರಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ ತೆಗೆಸ್ಕೊಳ್ಳುವಂತ ಎಲ್ಲಾ ಕೆಪಾಸಿಟಿ ಇದೆ ರಿಷಬ್ ಇದೆ ಶೆಟ್ಟಿ ಅವ್ರು ಅವ್ರಿಗೆ. ಮಾಡ್ತಾರೆ. ಮುಂದಿನ ಯಾವುದೇ ಒಂದು ಪ್ರಾಜೆಕ್ಟ್ಸ್ ಆಗ್ಲಿ ಅವ್ರದ್ದು, ಹಾ. ನೀವು ಕೂಡ ಅವರ ಒಂದು ಭಾಗ ಆಗಿ Yes. ಈಗೇನು ಚಾಪ್ಟರ್ 1 ನಲ್ಲಿ ಕಾಂತಾರ ಚಾಪ್ಟರ್ 1 ನಲ್ಲಿ ನಿರಂತರವಾಗಿ ನಿರಾರ್ಗಳವಾಗಿ ಹಾ. ರಿಷಬ್ ಶೆಟ್ಟಿ ಅವ್ರ ಜೊತೆ ಮಾಡ್ಕೊಂಡು ಬಂದಿದ್ದೀರಿ. ಹಾ. ಅದೇ ರೀತಿ ಮುಂದಿನ ಒಂದು ಪ್ರಾಜೆಕ್ಟ್ಸ್ ಗಳಲ್ಲೂ ಬರ್ಲಿ ಅಂತಾನೆ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ, ನೀವೇನ್ ನೋಡಿದ್ರಿ ಕಾಂತಾರದ ಒಂದು ವೈಭವೀಕರಣವನ್ನ ಅಥವಾ ಕಾಂತಾರದಲ್ಲಾಗಿರ್ತಕ್ಕಂಥ ಅವಘಡಗಳು ಅಂತ ಅಂದ್ಬಿಟ್ಟು ಏನು ಪ್ರಚಾರ ಆಗ್ತಾ ಇತ್ತು, ಆ ಒಂದು ಅವಘಡಗಳ ಒಂದು ವಿವರವಾದಂತ ಸುದ್ದಿ ಕೊಡುವಂತದ್ದಾಗ್ಬೋದು, ಅಥವಾ ಯಾವುದೇ ಒಂದು ಕಾಂತಾರ ಸೆಟ್ ನಲ್ಲಿ ನಡೆದಿರ್ತಕ್ಕಂಥ ಒಳ್ಳೆಯ ವಿಚಾರವಾಗಲಿ, ಅಥವಾ ಏನೋ ಅವಘಡಗಳಾಗ್ಲಿ, ಅಥವಾ ಪ್ರಚಾರಕ್ಕೋಸ್ಕರ ಏನೋ ಮಾಡಿದ್ದಾಗಲಿ, ಎಲ್ಲವನ್ನೂ ಕೂಡ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು. ತುಂಬಾ ಖುಷಿ ಆಯ್ತು ಹನುಮಂತ್ ಅವ್ರ ಜೊತೆ ಮಾತಾಡಿ. Yes. ಹನುಮಂತ್ ಅವರೇ, Yes. ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.